ಪ್ರತಿಯೊಂದು ಪ್ರಯಾಣವು ಅಭಿವೃದ್ಧಿಯ ಹೆಜ್ಜೆ ಗುರುತು. ಪ್ರತಿಯೊಂದು ಸರಕು ಸಾಗಣೆಯು ದೇಶದ ಆರ್ಥಿಕತೆಗೆ ಶಕ್ತಿ. ಪ್ರತಿಯೊಂದು ರೈಲು ಮಾರ್ಗವು ಸಂಪರ್ಕದ ಹೊಸ ದಾರಿಯನ್ನು ತೆರೆದಿಡುತ್ತದೆ. 2025-26ನೇ ಹಣಕಾಸು ವರ್ಷದಲ್ಲಿ ನೈಋತ್ಯ ರೈಲ್ವೆಯು ಸರಕು ಸಾಗಣೆ, ಪ್ರಯಾಣಿಕರ ಸೇವೆ, ಆದಾಯ ಗಳಿಕೆ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿಯಲ್ಲಿ ಗಮನಾರ್ಹ ಸಾಧನೆಗಳನ್ನು ದಾಖಲಿಸಿ ರಾಷ್ಟ್ರ ನಿರ್ಮಾಣದ ತನ್ನ ಬದ್ಧತೆಯನ್ನು ಮತ್ತೊಮ್ಮೆ ಸಾಬೀತುಪಡಿಸಿದೆ. ಸರಕು ಸಾಗಣೆ ಆದಾಯದಲ್ಲಿ ನೈಋತ್ಯ ರೈಲ್ವೆ ಐತಿಹಾಸಿಕ ಸಾಧನೆ ಮಾಡಿ 5,347 ಕೋಟಿ ರೂಪಾಯಿ ದಾಖಲೆಯ ಆದಾಯ ಗಳಿಸಿದೆ. ಇದು 2024-25ರ 4,672 ಕೋಟಿ ರೂಪಾಯಿಗಳ ಹಿಂದಿನ ದಾಖಲೆಯನ್ನು ಮೀರಿಸಿದೆ. ಒಟ್ಟು ಆದಾಯವು 8,489 ಕೋಟಿ ರೂಪಾಯಿಗಳಿಂದ 9,488 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ. ಪ್ರಯಾಣಿಕರ ಆದಾಯವು 3,172 ಕೋಟಿ ರೂಪಾಯಿಗಳಿಂದ 3,468 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ. ವರ್ಷದಲ್ಲಿ ಸುಮಾರು 177 ಮಿಲಿಯನ್ ಪ್ರಯಾಣಿಕರು ನೈಋತ್ಯ ರೈಲ್ವೆಯ ಸೇವೆ ಬಳಸಿದ್ದು, ಹಿಂದಿನ ವರ್ಷದ 166 ಮಿಲಿಯನ್ ಪ್ರಯಾಣಿಕರಿಗಿಂತ ಗಮನಾರ್ಹವಾಗಿ ಹೆಚ್ಚಳವಾಗಿದೆ. ಇತರೆ ಕೋಚಿಂಗ್ ಆದಾಯ 329.5 ಕೋಟಿ ರೂಪಾಯಿ, ಪಾರ್ಸಲ್ ಆದಾಯ 170.4 ಕೋಟಿ ರೂಪಾಯಿ, ವಾಣಿಜ್ಯ ಆದಾಯ 121.08 ಕೋಟಿ ರೂಪಾಯಿ ಹಾಗೂ ಟಿಕೆಟ್ ತಪಾಸಣೆ ಆದಾಯ 70.76 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಸರಕು ಸಾಗಣೆಯಲ್ಲಿ ನೈಋತ್ಯ ರೈಲ್ವೆ 52.46 ಮಿಲಿಯನ್ ಟನ್ಗಳ ಲೋಡಿಂಗ್ ದಾಖಲಿಸಿ ಶೇಕಡ 15% ಬೆಳವಣಿಗೆ ಸಾಧಿಸಿದೆ. 20.98 ಮಿಲಿಯನ್ ಟನ್ಗಳೊಂದಿಗೆ ಕಬ್ಬಿಣದ ಅದಿರು ಪ್ರಮುಖ ಸರಕು ಸಾಗಣೆಯಾಗಿ ಮುಂದುವರೆದಿದ್ದು, 10.95 ಮಿಲಿಯನ್ ಟನ್ಗಳೊಂದಿಗೆ ಪಿಗ್ ಐರನ್ ಮತ್ತು ಫಿನಿಶ್ಡ್ ಸ್ಟೀಲ್ ನಂತರದ ಸ್ಥಾನದಲ್ಲಿದೆ. ಕಲ್ಲಿದ್ದಲು ಸಾಗಣೆಯು 10 ಮಿಲಿಯನ್ ಟನ್ ದಾಟಿದೆ. ಉಕ್ಕಿನ ಕಾರ್ಖಾನೆಗಳಿಗೆ ಅಗತ್ಯವಿರುವ ಕಚ್ಚಾ ವಸ್ತುಗಳ ಸಾಗಣೆಯಲ್ಲಿ ಶೇಕಡ 88ಕ್ಕಿಂತ ಹೆಚ್ಚು ಬೆಳವಣಿಗೆ ದಾಖಲಾಗಿದೆ. ಭಾರತೀಯ ರೈಲ್ವೆಯ ಒಟ್ಟು ಸರಕು ಸಾಗಣೆ ಬೆಳವಣಿಗೆಯಲ್ಲಿ ನೈಋತ್ಯ ರೈಲ್ವೆಯ ಕೊಡುಗೆ ಸುಮಾರು ಶೇಕಡ 13ರಷ್ಟಾಗಿದೆ. 2026ರ ಮಾರ್ಚ್ 31ರಂದು ಒಂದೇ ದಿನದಲ್ಲಿ 31 ರೇಕ್ಗಳ ಫಿನಿಶ್ಡ್ ಸ್ಟೀಲ್ ಲೋಡ್ ಮಾಡುವ ಮೂಲಕ ಹೊಸ ದಾಖಲೆಯನ್ನು ನಿರ್ಮಿಸಲಾಗಿದೆ. ಮೂಲಸೌಕರ್ಯ ಅಭಿವೃದ್ಧಿಯಲ್ಲಿ 55 ಕಿಲೋಮೀಟರ್ ಉದ್ದದ ಸಕಲೇಶ್ಪುರ ಸುಬ್ರಹ್ಮಣ್ಯ ರೋಡ್ ಘಾಟ್ ವಿಭಾಗದ ವಿದ್ಯುದೀಕರಣ ಪೂರ್ಣಗೊಂಡು ಬೆಂಗಳೂರು-ಮಂಗಳೂರು ಮಾರ್ಗ ಸಂಪೂರ್ಣ ವಿದ್ಯುದೀಕೃತವಾಗಿದೆ. ಒಟ್ಟು 53 ರೂಟ್ ಕಿಲೋಮೀಟರ್ಗಳ ವಿದ್ಯುದೀಕರಣದೊಂದಿಗೆ ವಲಯದ ವಿದ್ಯುದೀಕೃತ ಜಾಲ 3,339 ರೂಟ್ ಕಿಲೋಮೀಟರ್ಗಳಿಗೆ ತಲುಪಿದೆ. ಜೊತೆಗೆ 24 ಕಿಲೋಮೀಟರ್ ಹೊಸ ಮಾರ್ಗ ಹಾಗೂ 78 ಕಿಲೋಮೀಟರ್ಗಿಂತ ಹೆಚ್ಚು ಡಬ್ಲಿಂಗ್ ಕಾಮಗಾರಿಗಳು ಪೂರ್ಣಗೊಂಡಿವೆ. ಇ ಟಿಕೆಟಿಂಗ್, ಡಿಜಿಟಲ್ ಪಾವತಿಗಳು, ಸ್ಮಾರ್ಟ್ ಲಾಕರ್ಗಳು ಮತ್ತು ಮೊಬೈಲ್ ಟಿಕೆಟಿಂಗ್ ಮೂಲಕ ಪ್ರಯಾಣಿಕರ ಅನುಕೂಲತೆ ಹೆಚ್ಚಿಸಲಾಗಿದೆ. ಹ್ಯಾಂಡ್ ಹೆಲ್ಡ್ ಟರ್ಮಿನಲ್ಗಳು, ಇ ಆಫೀಸ್ ಹಾಗೂ ಇ ಹರಾಜು ವ್ಯವಸ್ಥೆಗಳು ಕಾರ್ಯಾಚರಣೆಯ ಪಾರದರ್ಶಕತೆಯನ್ನು ಮತ್ತಷ್ಟು ಬಲಪಡಿಸಿವೆ. ಶೇಕಡ 89.37ರ ಸಮಯ ಪಾಲನೆ ದಾಖಲಿಸಿ ನೈಋತ್ಯ ರೈಲ್ವೆ ದೇಶದ ಎಲ್ಲ ರೈಲ್ವೆ ವಲಯಗಳ ಪೈಕಿ 4ನೇ ಸ್ಥಾನ ಗಳಿಸಿದೆ. ವರ್ಷದಲ್ಲಿ 11 ಜೋಡಿ ಹೊಸ ರೈಲುಗಳನ್ನು ಪರಿಚಯಿಸಲಾಗಿದ್ದು, 125 ರೈಲುಗಳ ವೇಗ ಹೆಚ್ಚಿಸುವ ಮೂಲಕ 3,335 ನಿಮಿಷಗಳಿಗಿಂತ ಹೆಚ್ಚು ಪ್ರಯಾಣ ಸಮಯ ಉಳಿತಾಯವಾಗಿದೆ. ಪ್ರಯಾಣಿಕರ ಬೇಡಿಕೆ ಪೂರೈಸಲು 471 ವಿಶೇಷ ರೈಲುಗಳನ್ನು 11,000ಕ್ಕೂ ಹೆಚ್ಚು ಟ್ರಿಪ್ಗಳೊಂದಿಗೆ ಸಂಚರಿಸಲಾಗಿದೆ. ಸುರಕ್ಷತೆ ಮತ್ತು ಭದ್ರತೆಯ ಕ್ಷೇತ್ರದಲ್ಲಿ ಆಪರೇಷನ್ ನನ್ಹೆ ಪರಿಷ್ಠೆ ಅಡಿಯಲ್ಲಿ 635 ಮಕ್ಕಳನ್ನು ರಕ್ಷಿಸಲಾಗಿದೆ. ಆಪರೇಷನ್ ಅಮಾನತ್ ಮೂಲಕ 3.15 ಕೋಟಿ ರೂಪಾಯಿ ಮೌಲ್ಯದ ಕಳೆದು ಹೋದ ವಸ್ತುಗಳನ್ನು ನೈಜ ಮಾಲೀಕರಿಗೆ ಸುರಕ್ಷಿತವಾಗಿ ಹಸ್ತಾಂತರಿಸಿದೆ. ಮಾದಕ ದ್ರವ್ಯಗಳ ವಿರುದ್ಧದ ಕಾರ್ಯಾಚರಣೆಗಳಲ್ಲಿ 5.73 ಕೋಟಿ ರೂಪಾಯಿ ಮೌಲ್ಯದ 925 ಕೆಜಿ ಗಾಂಜಾವನ್ನು ವಶಪಡಿಸಿಕೊಳ್ಳಲಾಗಿದೆ. ಮಹಿಳಾ ಪ್ರಯಾಣಿಕರ ಸುರಕ್ಷತೆಗೂ ವಿಶೇಷ ಆದ್ಯತೆ ನೀಡಲಾಗಿದೆ. ಇಂಧನ ದಕ್ಷತೆ ಮತ್ತು ಸುಸ್ಥಿರತೆಯ ಕ್ಷೇತ್ರದಲ್ಲಿ ವಿದ್ಯುದೀಕರಣ ಮತ್ತು ಎಸಿ ಟ್ರಾಕ್ಷನ್ನಿಂದ 36,854 ಕಿಲೋ ಲೀಟರ್ ಡೀಸೆಲ್ ಉಳಿತಾಯವಾಗಿ 72.03 ಕೋಟಿ ರೂಪಾಯಿ ಮೌಲ್ಯದ ಉಳಿತಾಯ ದಾಖಲಾಗಿದೆ.
ಮೇಲ್ಛಾವಣಿ ಸೌರ ವಿದ್ಯುತ್ ಸಾಮರ್ಥ್ಯ 7862.62 ಕಿಲೋವಾಟ್ ಪೀಕ್ಗೆ ಹೆಚ್ಚಳಗೊಂಡಿದ್ದು 6.92 ಮಿಲಿಯನ್ ಯೂನಿಟ್ ವಿದ್ಯುತ್ ಉತ್ಪಾದನೆಯ ಮೂಲಕ 4.40 ಕೋಟಿ ರೂಪಾಯಿ ಉಳಿತಾಯವಾಗಿದೆ. ನೈಋತ್ಯ ರೈಲ್ವೆಯ ಪ್ರಗತಿಯ ಹಿಂದಿನ ಪ್ರಮುಖ ಶಕ್ತಿ ನಮ್ಮ ಸಮರ್ಪಿತ ಸಿಬ್ಬಂದಿ ವರ್ಗ. ವರ್ಷದಲ್ಲಿ 5,450 ಸಿಬ್ಬಂದಿಗೆ ಬಡ್ತಿ ನೀಡಲಾಗಿದ್ದು 241 ಹೊಸ ನೇಮಕಾತಿಗಳ ಮೂಲಕ ನಮ್ಮ ರೈಲ್ವೆ ಕುಟುಂಬವು ಮತ್ತಷ್ಟು ವಿಸ್ತರಿಸಿದೆ. ಕ್ರೀಡಾ ಕ್ಷೇತ್ರದಲ್ಲಿ ಅಥ್ಲೆಟಿಕ್ಸ್, ಸೈಕ್ಲಿಂಗ್, ಪವರ್ ಲಿಫ್ಟಿಂಗ್, ವಾಲಿಬಾಲ್ ಸೇರಿದಂತೆ ಹಲವು ವಿಭಾಗಗಳಲ್ಲಿ ನೈಋತ್ಯ ರೈಲ್ವೆಯ ಕ್ರೀಡಾಪಟುಗಳು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೀರ್ತಿ ತಂದಿದ್ದಾರೆ. ಲಕ್ಷಾಂತರ ಪ್ರಯಾಣಿಕರಿಗೆ ಸೇವೆ, ರಾಷ್ಟ್ರದ ಆರ್ಥಿಕತೆಗೆ ಶಕ್ತಿ ಮತ್ತು ಅಭಿವೃದ್ಧಿಯತ್ತ ನಿರಂತರ ಹೆಜ್ಜೆಗಳೊಂದಿಗೆ ನೈಋತ್ಯ ರೈಲ್ವೆ ತನ್ನ ಪ್ರಗತಿಯ ಪಯಣವನ್ನು ಯಶಸ್ವಿಯಾಗಿ ಮುಂದುವರಿಸುತ್ತಿದೆ. ನೈಋತ್ಯ ರೈಲ್ವೆ, ಪ್ರಗತಿ, ಸಂಕಲ್ಪ ಮತ್ತು ಕನಸುಗಳ ಪಯಣ.